ಕೆ ರಾಜಶೇಖರ್ ಇಟ್ನಾಳ್ ಸಂಸದರು ಕೊಪ್ಪಳ ಕ್ಷೇತ್ರ ಇವರಿಗೆ ವಿಷಯ ಸಿಂಧನೂರು ಟು ಹುಬ್ಬಳ್ಳಿ ಟ್ರೈನ್ನಲ್ಲಿ ಮೂಲಭೂತ ಸೌಕರ್ಯಗಳನ್ನು ಒದಗಿಸುವ ಕುರಿತು ಇಮೇಲ್ ಕಾಣಿಸಿದ ವಿಷಯಕ್ಕೆ ಸಂಬಂಧಪಟ್ಟಂತೆ ತಮ್ಮಲ್ಲಿ ಕೇಳಿಕೊಳ್ಳುವುದೇನೆಂದರೆ ಪ್ರತಿನಿತ್ಯ ಸಿಂಧನೂರು ಟು ಹುಬ್ಬಳ್ಳಿ ಪ್ರಯಾಣ ಮಾಡುವ ಪ್ರಯಾಣಿಕರಿಗೆ ಕಳೆದ 2-3 ತಿಂಗಳಿನಿಂದ ಬೆಳಗಿನ ಜಾವ ಸಾವಿರಾರು ವಯಸ್ಸಾದ ಅನಾರೋಗ್ಯದ ಸಮಸ್ಯೆಗಳಿಂದ ಪ್ರಯಾಣ ಬೆಳೆಸುವ ಸಾರ್ವಜನಿಕರಿಗೆ ಮೂಲಭೂತ ಸೌಕರ್ಯಗಳಾದ ಶೌಚಾಲಯ ಮತ್ತು ನೀರಿನ ವ್ಯವಸ್ಥೆ ಇರುವುದಿಲ್ಲ. ದಯವಿಟ್ಟು ಸಂಬಂಧಪಟ್ಟ ಮಂತ್ರಿಗಳು ಮತ್ತು ಸಂಬಂಧಪಟ್ಟ ರೈಲ್ವೆ ಇಲಾಖೆಯ ವ್ಯವಸ್ಥಾಪಕರೊಂದಿಗೆ ಮಾತನಾಡಿ ಶೀಘ್ರದಲ್ಲಿ ಸಮಸ್ಯೆಗಳಿಗೆ ಸ್ಪಂದಿಸಿ ಮೂಲಭೂತ ಸೌಕರ್ಯಗಳನ್ನು ಒದಗಿಸಿಕೊಡಬೇಕೆಂದು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇವೆ. ಈ ಸಂದರ್ಭದಲ್ಲಿ ಪ್ರಯಾಣಿಕರಾದ ಜ್ಞಾನಪ್ಪ ಕಣ್ಣುಪೇಟೆ, ಸುರೇಶ್ ಸಿಂಧನೂರ್, ಅಶೋಕ್ ಸಜ್ಜನ್ ಕಾರಟಗಿ, ಶರಣಬಸವ ವೀರಾಪುರ, ಚನ್ನಬಸವಸ್ವಾಮಿ ಸಿಂಧನೂರ್, ಸುರೇಶ್ ಸಜ್ಜನ್ ತುರ್ವಿಹಾಳ್, ಟಿವಿ ರಾಮನ್, ಗಂಗಾವತಿ, ಶ್ರೀದೇವಿ ಬೂದುಗುಂಪ ಅನೇಕರು ಉಪಸ್ಥಿತರಿದ್ದರು. ಸಿಂಧನೂರು ಇಂದ ಹುಬ್ಬಳ್ಳಿ ರೈಲ್ವೆ ಪ್ರಯಾಣಿಕರು ಸಮಿತಿ ಪರವಾಗಿ ಶರಣು ಪಾಟೀಲ್. ಇದು ಸಿಂಧನೂರಿಂದ ಹುಬ್ಬಳ್ಳಿಗೆ ಪ್ರತಿನಿತ್ಯ ಸಂಚಾರ ಮಾಡುವಂಥ ಪ್ಯಾಸೆಂಜರ್ ರೈಲು. ಕಳೆದ ಕೆಲವು ತಿಂಗಳಿಂದ, ಕಳೆದ 2-3 ತಿಂಗಳಿಂದ ಈ ಡೆಮೋ ರೈಲನ್ನು ಸಿಂಧನೂರಿಂದ ಹುಬ್ಬಳ್ಳಿವರೆಗೂ ಬಿಟ್ಟಿದ್ದಾರೆ. ಇಡೀ ಟ್ರೇನಲ್ಲಿ ಒಂದೇ ಟಾಯ್ಲೆಟ್ ಇದೆ. ಈ ಟ್ರೇನಲ್ಲಿ ಪ್ರತಿನಿತ್ಯ ಸಾವಿರಾರು ಜನ ಸಿಂಧನೂರು, ಗಂಗಾವತಿ, ಕಾರಟಗಿ, ಕೊಪ್ಪಳದಿಂದ ಹುಬ್ಬಳ್ಳಿಗೆ ಪ್ರಯಾಣ ಬೆಳೆಸ್ತಾರೆ. ಬಹುತೇಕರು ಆಸ್ಪತ್ರೆಗಳಿಗೆ ಹೋಗುವಂಥವ್ರು ಇರ್ತಾರೆ. ಇಡೀ ಟ್ರೇನಲ್ಲಿ ಒಂದೇ ಟಾಯ್ಲೆಟ್ ಇರೋದ್ರಿಂದ ಇಡೀ ಜನಗಳು ಒದ್ದಾಡಬೇಕಾಗಿದೆ. ನಾವು ಈ ಮೂಲಕ ಸಂಬಂಧಪಟ್ಟಂತ ರಾಜಕಾರಣಿಗಳಿಗೆ, ರೈಲ್ವೆ ಸಚಿವರಿಗೆ, ಕೊಪ್ಪಳದ ಸಂಸದರಿಗೆ ಮತ್ತೆ ಸ್ಥಳೀಯ ರಾಜಕಾರಣಿಗೆ, ಅದೇ ರೀತಿ ರೈಲ್ವೆ ಸಚಿವರಿಗೂ ಸಹ ಮನವಿ ಮಾಡ್ಕೊಳ್ತಾ ಇದ್ದೀವಿ. ಕೂಡಲೇ ಈ ಟ್ರೇನಲ್ಲಿ ಸರಿಯಾದ ಟಾಯ್ಲೆಟ್ ವ್ಯವಸ್ಥೆಗಳನ್ನ ಮಾಡಬೇಕು. ಇಲ್ಲ ಅಂದರೆ ಟ್ರೇನನ್ನು ಬದಲಾಯಿಸಬೇಕು. ಯಾಕಂದರೆ ಅನೇಕ ಜನ ಇದರಲ್ಲಿ ಪ್ರಯಾಣ ಮಾಡ್ತಾರೆ. ಯಾವುದೋ ಒಂದನ್ನು ಟ್ರೇನನ್ನು ಹಾಕಿ ಕನಿಷ್ಠ ಸೌಲಭ್ಯಗಳನ್ನ ಕೊಟ್ಟಿಲ್ಲ ಅಂದರೆ ಇದು ಜನಗಳಿಗೆ ಮಾಡ್ತಾ ಇರ್ತಕ್ಕಂಥ ದ್ರೋಹ ಆಗ್ತದೆ. ಹಾಗಾಗಿ ಕೂಡಲೇ ನಮ್ಮ ಸಂಬಂಧಪಟ್ಟ ಎಲ್ಲ ರಾಜಕಾರಣಿಗಳು ಮತ್ತೆ ಮುಖ್ಯವಾಗಿ ಸ್ಥಳೀಯ ಸಂಸದರು ಮತ್ತೆ ರೈಲ್ವೆ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಈ ಸಮಸ್ಯೆನ ಬಗೆಹರಿಸಬೇಕು ಅಂತ ನಾವು ಈ ಟ್ರೈನಲ್ಲಿ ಪ್ರಯಾಣ ಮಾಡುವಂತ ಎಲ್ಲ ಸಾರ್ವಜನಿಕರ ಪರವಾಗಿ ಮನವಿ ಮಾಡ್ಕೊಳ್ತೀವಿ. ವಾಶ್ರೂಮ್ಸ್ ಇಲ್ಲ. ಏನೋ ಸಿಂಧನೂರು ಹುಬ್ಳಿಗೆ ಒಂದು ಟ್ರೈನ್ ಕೊಟ್ಟಿದ್ದಾರೆ ಅಷ್ಟೇ. ಇದರಲ್ಲಿ ಏನು ಬಹಳ ದೊಡ್ಡ ಫೆಸಿಲಿಟಿ ಇಲ್ಲ. ಆಮೇಲೆ ಸಿಂಧನೂರಿಂದ ಬಿಡ್ತಾ ಇರೋ ಟೈಮು, ಆಮೇಲೆ ಹುಬ್ಳಿಗೆ ರೀಚ್ ಆಗ್ತಿರೋ ಟೈಮು ಸರಿಯಾಗಿಲ್ಲ. ಯಾಕಂದರೆ ನಾವು ಬಳ್ಳಾರಿಯಿಂದ ಪ್ರಯಾಣ ಮಾಡಿದರೆ ಅದೇ 5 ಗಂಟೆಗೆ ಬಿಟ್ಟಿರೋ ಟ್ರೈನು ಕರೆಕ್ಟ್ 9 ಗಂಟೆಗೆ ತಲುಪ್ತಾ ಇದೆ. ನಾವು 5 ಗಂಟೆಗೆ ಸಿಂಧನೂರಿಂದ ಬಿಟ್ಟು 10 ಗಂಟೆಗೆ ಹೋಗ್ತಾ ಇದ್ದೀವಿ. ಬಹಳ ಸ್ಲೋ ಇದೆ. ಆಮೇಲೆ ಇದರಲ್ಲಿ ಏನು ಫೆಸಿಲಿಟಿ ಇಲ್ಲ. ಸುಮ್ಮನೆ ಪ್ಯಾಸೆಂಜರ್ ಥರ ಕೊಡಬೇಕಂದ್ರೆ ಕೊಟ್ಟಿದ್ದಾರೆ. ಒಂದು ವಾಶ್ರೂಮ್ ಸರಿಯಾಗಿಲ್ಲ ಇದರಲ್ಲಿ. ಅದು ಸ್ವಚ್ಛತೆ ಕೂಡ ಇಲ್ಲ, ನೀರಿನ ವ್ಯವಸ್ಥೆ ಕೂಡ ಇಲ್ಲ. ಏನಂದ್ರೆ ಸುಮ್ಮನೆ ಜನಕ್ಕೇನೋ ಒಂದು ಫೆಸಿಲಿಟಿ ಕೊಡ್ಬೇಕಂದ್ರೆ ಕೊಟ್ಟಿದ್ದಾರೆ. ಇನ್ನೊಂದು ವರ್ಕ ಟ್ರೈನ್ ಅದಕ್ಕಂತೂ ಒಂದು ವಾಶ್ರೂಮ್ನೇ ಇರಂಗಿಲ್ಲ. ಹಂಗೆ ಹೋಗ್ಬೇಕು. ಗಂಡು ಮಕ್ಳೇನು ಹಂಗೆ ಕದ ತೆಗೆದು ಅಲ್ಲಿ ನಿಂದಿರ್ತಾರ. ನಾವು ಅದನ್ನ ಇಲ್ಲ. ಹೆಣ್ಮಕ್ಳು ಏನು ಮಾಡ್ಬೇಕು? ಕರೆಕ್ಟ್. ಗಂಡು ಮಕ್ಕಳು ಸ್ವಲ್ಪ ಕದ ತೆಗೆದು ಮರಿ ಮಾಡ್ಕೊಂಡು ಹೋಗ್ತಾರ. ನಾವೇನು ಮಾಡ್ಬೇಕು ಹೆಣ್ಮಕ್ಳು? ಹಂಗಾಗಿ ಏನನ್ನೋದು ಒಂದು ರೀತಿಯನ್ನು ಮಾಡ್ರಿ. ಕರೆಕ್ಟ್. ಅದೇ ರೀತಿ ಬಹುತೇಕ ನೋಡ್ರಿ ಸ್ಟೇಷನ್ಗಳಲ್ಲಿ ರಾತ್ರಿ ಹೊತ್ತು ಲೈಟಿನ ವ್ಯವಸ್ಥೆ ಇರೋದಿಲ್ಲ. ಒಬ್ಬೊಬ್ಬರೇ ಪ್ರಯಾಣಿಕರು ಬಂದಾಗ, ಮುಖ್ಯವಾಗಿ ಮಹಿಳೆಯರು ಬಂದಾಗ ಸಾಕಷ್ಟು ತೊಂದರೆಗಳಾಗುತ್ತೆ. ಇದು ಅನೇಕ ಬಾರಿ ಈ ವಿಷಯ ಸಂಬಂಧಪಟ್ಟವ್ರ ಗಮನಕ್ಕೆ ಬಂದಿದ್ದರೂ ಸಹ ಇದನ್ನು ಸರಿಪಡಿಸ್ತಾ ಇಲ್ಲ. ಕೂಡಲೇ ಇದನ್ನು ಸರಿಪಡಿಸಬೇಕು ಅಂತ ನಾವು ಮತ್ತೊಮ್ಮೆ ಕಳಕಳಿಯಿಂದ ಮನವಿ ಮಾಡ್ಕೊಳ್ತಾ ಇದ್ದೀವಿ ಎಲ್ಲ ಸಂಬಂಧಪಟ್ಟ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳಲ್ಲಿ. ಕೂಡಲೇ ದಯವಿಟ್ಟು ಸರಿಪಡಿಸಿ.